ಕೃಷಿ ಮಾಧ್ಯಮದ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಮೆಟಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರ ಪಪ್ಪಾಯ ನಿರ್ವಹಣೆ ಹೇಗೆ ಮಾಡ್ತಾರ ಎಂದು ಯುವ ರೈತರ ಹತ್ತಿರ ನಾವು ತಿಳಿದುಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಪರಿಚಯವನ್ನು ವೀಕ್ಷಕರಿಗೆ ಮಾಡಿಕೊಡಿ. ಹೆಸರು ವಿನೋದ್, ಚೋಚಗುಡ್ಡ ಊರು. ಫಾರ್ಮ್ ಇರುವುದೇ ಇಲ್ಲ ಸರ್ ಇದು? ಚೋಚಗುಡ್ಡ ಫಾರ್ಮ್ ಇರುತ್ತೆ ಸರ್. ತಮ್ಮ ಪರಿಚಯ ಮಾಡಿಕೊಡಿ. ಹನುಮಂತ ಊರ್ ಕ್ಯಾಡ. ನಾವು ಇವರೆಲ್ಲ ಕೆಲಸ ಮಾಡೋದಿಲ್ಲಿ ಹನುಮಂತ. ನಾವು ಕ್ಯಾಡದಾಗ ಇರೋರು. ಇವ್ರ ಜಮೀನಲ್ಲಿ ದುಡಿತೀವಿ ನಾವು. ಮತ್ತೆ ಇವ್ರ ಕೈಯಲ್ಲಿ ಕೆಲಸ ಮಾಡೋದಿಲ್ಲ ನಾವು. ಈಗ ಮೊದಲನೇದಾಗ ಪಪ್ಪಾಯ ನಾವು ಬೆಳಿಬೇಕಂದ್ರ ಮೊದಲನೇದಾಗ ನಮ್ಮ ಜಮೀನ್ ಇರ್ತಲ್ರಿ, ಆ ಜಮೀನನ್ನ ನಾವ್ ಹೆಂಗ್ ರೆಡಿ ಮಾಡ್ಕೋಬೇಕ್ರಿ? ಸ್ವಲ್ಪ ನೆಗಲ ಹೊಡಿತೀವ್ರಿ. ನೆಗಲ ಹೊಡೆದು ಒಂದು ತಿಂಗಳ ಬಿಸಿಲು ಬಿಲ್ ಅಂತ ಬಿಟ್ಟಿರ್ತೀವಿ. ಬಿಟ್ಟಿಂದ ಮತ್ತೆ ರೂಟ್ರ್ ಹಾಕ್ತಿವಿ. ರೂಟ್ರ್ ಎಲ್ಲ ಹೊಡೆದು ಮತ್ತೆ ರೆಡಿ ಮಾಡಿ ಸ್ವಲ್ಪ ಬಿಸಿಲು ತಿಂದಿಂದ ಮಣ್ಣು ಪುಡಿ ಹಾಕ್ಬೇಕ್ರಿ. ಪುಡಿ ಮಾಡಿ ಮತ್ತೆ ಡ್ರಿಪ್ ಹಾಕೊಂತೀವಿ. ಡ್ರಿಪ್ ಲೈನ್ ಹಾಕೊಂಡು ಮತ್ತೆ ಅಗಿ ತರಿಸ್ತೀವಿ. ಅಗಿ ತರಿಸಿ ಅಳತಿ ಮಾಡ್ಕೊಂಡು ಅಳತಿ ಮಾಡಿ ಎಷ್ಟು ಅಳತಿ? 6 ಫುಟ್. ಹಿಂಗ್ರಿ ಹಿಂಗ 6 ಫುಟ್. ಒಂದ್ ಅಗಿಯಿಂದ ಹಿಂಗ್ ಸಾಲಿಗೆ ಸಾಲು 6 ಫುಟ್. ಸಾಲಿಗೆ ಸಾಲ ಎಷ್ಟೈತ್ರಿ? 10 ಸಾಲು. ಹಿಂಗ 10 ಐತ್ರಿ, ಹಿಂಗ 6 ಐತಿ. ಅಗಿ ಎಲ್ಲಿಂದ ತರಿಸಿರಿ ಇವನ್ನ? ಮಹಾರಾಷ್ಟ್ರದಿಂದ ಅಗಿ ತರಿಸಿರಿ. ಮಹಾರಾಷ್ಟ್ರದಿಂದ ಅಗಿ ತರಿಸಿರಿ. ಇದು ಎಷ್ಟ್ ಎಕರೆ ಇದು ಪ್ಲಾಂಟೇಶನ್ ರೀ? ಇದು 4 ಎಕರೆ ಒಟ್ಟಾರೆ ಪಡ ಇದು. 4 ಎಕರೆ ಪ್ಲಾಂಟೇಶನ್ ಮಾಡಿದ್ರಿ. 4 ಎಕರೆ ಮಾಡಿಂದ ಅಗಿ ತರಿಸಿದ್ರಿ. ಅಗಿ ತರಿಸಿದ ಮೊದಲನೇದಾಗಿ ಅಗಿ ಎಷ್ಟ್ ಮಂದಿ ಹಚ್ಚಿದ್ರಿ? ಅಗಿರಿ ಒಂದು 10-12 ಮಂದಿ ಕೂಡ ಹಚ್ಚಿದ್ರಿ. ಯಾವ ತಿಂಗಳಲ್ಲಿ ಇದು ನಾಟಿ ಮಾಡಿದ್ರಿ? ಅಗಿ ಆಗಸ್ಟ್ ತಿಂಗಳು ನಾಟಿ ಮಾಡ್ರಿ. ಇವು ಅಗಿ ಯಾವ ತಳಿದ್ರಿ? ಇದು ಪಪ್ಪಾಯ ತಳಿ ಯಾವ ತಳಿ? 15 ನಂಬರ್ ಅಂದ್ರೆ 15 ನಂಬರ್. 15 ನಂಬರ್ ಅಂತಾರೆ. ಹಂಗಾಗಿ ಇದು ಪಪ್ಪಾಯ ಗ್ರೋತ್ ಬಂದೈತ್ರಿ. ಮೊದಲೇ ಕಟಿಂಗ್ಸ್ ಇದು ಪ್ಲಾಂಟೇಶನ್ ಮಾಡಿದ್ರಿ. ಏನೇನ್ ಮಾಡಿದ್ರಿ ಇದಕ್ಕ ಮೊದಲಿಂದ ರೀ? ನೋಡ್ರಿ, ಮೊದಲನೇ ಇವತ್ತ ಈಗ ಡ್ರಿಪ್ ಎಲ್ಲ ಹಾಕಿದ್ರಿ. ಡ್ರಿಪ್ ಎಲ್ಲ ಹಾಕಿ ನಾಟಿ ಮಾಡಿದ್ರಿ. ನಾಟಿ ಮಾಡಿಂದ ಮತ್ತ ನಾಟಿ ಮಾಡಿದ ತಕ್ಷಣ ಅದು ಎಷ್ಟ್ ದಿನಕ್ಕೆ ಏನೇನ್ ಮಾಡಿದ್ರಿ? ಅದು ಒಂದು ಗೇನ್ ಇರುತ್ತಲ್ಲ ರೀ, ಫಸ್ಟ್ ಬಡ್ಡಿಗೆ ಔಷಧ ಹಾಕಿವ್ರಿ. ಬಡ್ಡಿಗೆ ಔಷಧ ಹಾಕಿ ಮತ್ತ ಸ್ವಲ್ಪ ಜಾಸ್ತಿ ಮತ್ತ ಎಣ್ಣೆ ಹೊಡೆದಿವ್ರಿ. ದುಬ್ಬಕ್ಕ ಕೊಂಪಿಲೆ ಸ್ಪ್ರೇ ಮಾಡಿವ್ರಿ. ಎಷ್ಟೇ ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ತೀವಿ? ವಾರದಾಗ 2 ಸಲ ಹಾಕ್ತೀವಿ. ವಾರದಾಗ 2 ಸಲ ಸ್ಪ್ರೇ ಮಾಡ್ತೀವಿ. ಅವರು ನಮ್ ಡಾಕ್ಟರ್ ಬರ್ತಾರೆ ಬಿಜಾಪುರ. ಅವ್ರು ಹೆಂಗ್ ಹೇಳ್ತಾರ ಹಂಗ ಮೇಂಟೈನ್ ಮಾಡಿ. ಅವ್ರು ಹೆಂಗೆ ಮೇಂಟೈನ್ ಮಾಡಂತ ಹೇಳ್ತಾರ ಆ ತರ ಮೇಂಟೈನ್ ಮಾಡ್ತಾರೆ. ಅವ್ರು ತಿಂಗಳಿಗೆ ಬರ್ತಾರೆ. ತಿಂಗಳಿಗೆ ಒಂದ್ಸರಿ ವಿಸಿಟ್ ಕೊಟ್ಟು ವಿಸಿಟ್ ಕೊಟ್ಟು ಅವ್ರು ಹೆಂಗ್ ಹೇಳ್ತಾರ ಹಂಗ ಇದು ಮಾಡಿವ್ರಿ ನಾವು ಮೇಂಟೈನ್ ಮಾಡಿ. ಗೊಬ್ಬರ ಸ್ಪ್ರೇ ಮಾಡಿಂದ ಲೇಟ್ ಆಗಿ ಹಾಕಿದ್ರಿ. ದಿನಕ್ಕೊಂದು ಸ್ಪ್ರೇ ಮಾಡಿರ್ತೀರಿ. ಸ್ಪ್ರೇ ಮಾಡಿಂದ ಎಷ್ಟು ದಿನಗಳ ನಂತರ ನೀವು ಗೊಬ್ಬರವನ್ನು ಕೊಡ್ತೀರಿ? 45 ದಿನ ರೀ. 45 ದಿನ ಆಗಿಂದ ಗೊಬ್ಬರ ಕೊಡ್ತೀವಿ. ಯಾವ್ಯಾವ ಗೊಬ್ಬರ ಕೊಡ್ತೀರಿ? ಸರ್ಕಾರಿ ಗೊಬ್ಬರ, ಸಗಣಿ ಗೊಬ್ಬರ ಎರಡು ಕೊಡ್ತೀವಿ. ಎರಡು ಇಂದ ಮೇಂಟೆನೆನ್ಸ್ ಮಾಡಿ ಅದು 45 ದಿನ ಆಗಿಂದ ಮತ್ ಗ್ರೋತ್ ಹೆಂಗ್ ಚೆನ್ನಾಗ್ ಬಂತ? ಚಲೋ ಬಂದೈತಿ, ಚೆನ್ನಾಗ್ ಬಂತು. ಮತ್ತ ಎಷ್ಟು ತಿಂಗಳಿಗೆ ಚೇಂಜ್ ಮಾಡಿದ್ವಿ. ಮತ್ ತಿಂಗಳ ಮತ್ ಗೊಬ್ಬರ ಚೇಂಜ್ ಮಾಡಿದ್ವಿ. ಮತ್ ಹಂಗಾಗಿ ಎಷ್ಟು ತಿಂಗಳಿಗೆ ಇದು ಹೂವ ಕಾಯಿ ಸ್ಟಾರ್ಟ್ ಆಗ? 3 ತಿಂಗಳಿಗೆ ಹೂವ ಮಗ್ಗಿರಿ. 7 ತಿಂಗಳಿಗೆ ಕಟಾವ್ ಚಲೋ ಆಗಿದ್ರಿ. 7 ತಿಂಗಳನ್ನ ಕಟಾವ್ ಸ್ಟಾರ್ಟ್ ಮಾಡಿದ್ರಿ. ಕಟಾವ್ ಸ್ಟಾರ್ಟ್ ಮಾಡಿಂದ ಎಲ್ಲೆಲ್ಲಿ ರಫ್ತು ಮಾಡಕತ್ತೀರಿ? ಇದು ಗವಾರಿ ಮತ್ತೆ ಮಂಗಳೂರು, ಮತ್ತೆ ಇದು ಮುಂಬೈ ತನ ಒಟ್ಟು ಹೋಗೈತ್ರಿ. ಹೋಗೈತ್ರಿ. ಒಮ್ಮೆ ಕಟಾವ್ ಮಾಡಿದ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಹಾಕಿತ್ರಿ ಇದು ಫಸಲ್? 4 ಎಕರೆದ್ದು 10 ಟನ್ ಬರುತ್ತೆ ನೋಡ್ರಿ. ಒಮ್ಮೆ ಕಟಾವ್ರಿ. ಸ್ಟಾರ್ಟಿಂಗ್ ಆಗ ಇನ್ನು ಮುಗಿ ಸ್ಟಾರ್ಟ್ ಆಗ 10 ಟನ್ ಇವರು ಚಲೋ ಬರುತ್ತೆ. ಮತ್ ಬರ್ಬರ್ತಾ ಎಷ್ಟು ಜಾಸ್ತಿ ಹಾಕೊಂತ ಬಂತನ್ರಿ? ಒಂದ್ ಲೆಕ್ಕಕ್ಕೆ 11-12 ಒಟ್ಟ 1 ಟನ್ 2 ಟನ್ ಏರ್ಕೊಂಡ್ ಬಂದೈತ್ರಿ. ಚಲೋ ಬಂತ್ರಿ ಮಾಲ್. ಮತ್ತ ನಾವ್ ಅದನ್ನ ಹೆಂಗ್ ಮೇಂಟೈನ್ ಮಾಡಿ ಹಂಗ ಅದು ಚಲೋ ಕೊಡೈತ್ರಿ. ಹೆಂಗ್ ಭೂಮಿಗೆ ಹೆಂಗ ನಾವು ಇದನ್ನ ಮಾಡ್ತೀವಿ ಅದ್ರ ನಮ್ಗೆ ಹಂಗೆ ಕೊಡ್ತೀವಿ. ಸರ್, ಆಗಸ್ಟ್ ಒಳಗ ನಾಟಿ ಮಾಡಿದ್ರಿ? ಆಗಸ್ಟ್ ಒಳಗ ನಾಟಿ ಮಾಡಿದ್ರಲ್ಲ, ಇದು ಎಲ್ಲಿ ತನ ಹರಿದಾತ? 7 ತಿಂಗಳಿಂದ ಹರಿಯಾಕ್ ಬಂತ ಹೇಳಿದ್ರಿ. ಫಸಲ್ ಹರಿಯಾಕ್ ಬಂದಿಂದ ಎಷ್ಟು ತಿಂಗಳೊಳಗೆ ನೀವು ಇನ್ನೂ ಹರಿಯಾಕತ್ತೀರಿ? ಇವೇರಾಕತ್ತೀವ್ರಿ. ಅಂದ್ರ 6 ತಿಂಗಳು ಆಗಸ್ಟ್ ಒಳಗೆ ಮಾಡಿದ್ರಿ. ಆಗಸ್ಟ್ ನವೆಂಬರ್ ಸ್ಟಾರ್ಟ್ ಆತ. ನವೆಂಬರ್ ಸ್ಟಾರ್ಟ್ ಆತಂದ್ರ ಈಗ ಡಿಸೆಂಬರ್ ಬಂತು. ಇನ್ನೂ ಆದ್ರೂ ಕಟಿಂಗ್ ಚಲೋ. ಈಗೂ ಕಟಿಂಗ್ ಚಲೋ ಐತಿ. ಇನ್ನೂ ಚಲೋ ಐತಿ ಕಟಿಂಗ್. ಮತ್ತ ಇದ್ರೊಳಗೆ ಅಂತರ ಬೆಳೆಯಾಗಿ ಇದು ಏನ್ ಹಚ್ಚಿರಲ್ರಿ? ದಾಳಂಬ್ರಿ. ಇದು ದಾಳಂಬ್ರಿ. ಯಾವ ವೆರೈಟಿ ರೀ? ಸರ್, ಈ ಪಪ್ಪಾಯ ಒಳಗ ನೀವು ಅಂತರ ಬೆಳೆಯಾಗಿ ದಾಳಿಂಬೆ ಬೆಳೆದಿರಿ. ಈ ದಾಳಿಂಬೆ ಜೊತೆ ಪಪ್ಪಾಯ ಚಲೋ ಬಂತ್ರಿ? ಚಲೋ ಬಂದತ್ರಿ. ಈಗ ಇನ್ಮ್ಯಾಗ ಕಟಾವ್ ಸ್ಟಾಪ್ ಆಗಿಂದ
ಇದನ್ನ ಪಪ್ಪಾಯ ತೆಗೆದು ಮತ್ತೆ ಇದನ್ನ ಆಮೇಲೆ ಇದನ್ನ ಬೆಳೆಸ್ತಾರೆ. ಹ್ಞೂನ್ರಿ ಆಮೇಲೆ ಇದು ಗ್ರೋತಿಂಗ್ ಸ್ಟಾರ್ಟ್ ಆಗುತ್ತೆ. ಇದಕ್ಕ ಚಲೋ ಮಾಡ್ತೀವಿ. ಇದು ಯಾವ ವೆರೈಟಿ ಇದು ದಾಳಿಂಬಿ? ದಾಳಂಬ್ರಿ ಹ್ಞೂನ್ರಿ ಕೇಸರ್ ಏನ್ರಿ ಇದು? ಇದನ್ನ ಎಷ್ಟು ತಿಂಗಳು ಆಯ್ತು ನಾಟಿ ಮಾಡಿ? ಇದು ಜುಲೈ ಒಳಗೆ ನಾಟಿ ಮಾಡಿ. ಈಗ ಡಿಸೆಂಬರ್ ಜುಲೈ ನಾಟಿ ಮಾಡಿದ್ರ ಅಂದ್ರ ಅದು ಪಪ್ಪಾಯ ತೆಗಿಯೊಳಗ ಒಳಗೊಳಗ ಇದು ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟ್ ಆಗುತ್ತೆ. ಇದನ್ನ ತೆಗೆದ್ರೆ ಅದು ಸ್ಟಾರ್ಟ್ ಆಗುತ್ತೆ. ಗಿಡ ಕಟ್ ಮಾಡ್ಬೇಕ್ರಿ ಈಗ ಒಂದು ಪಪ್ಪಾಯ. ಈಗ ಕಟಿಂಗ್ ಮಾಡ್ಸಕತ್ತೀರೇನ್ರಿ? ಯಾವ ತರ ಕಟಿಂಗ್ ಮಾಡ್ಸಕತ್ತೀರಿ? ಕಟಿಂಗ್ ಅಲ್ರಿ ತುದಿ ಚುಡ್ಸಾಕತ್ತೀವ್ರಿ. ಪುಡಿ ತುಡ್ಸ ಮುಂದೆ ತುದಿ ಇರ್ತಲ್ರಿ, ಇದು ತುದಿ ಚುಡ್ಸ್ತೇವ್ರಿ. ಯಾವ ತರ ಅಂತ ತೋರಿಸ್ಬಿಡ್ರಿ. ಇದೈತ್ ನೋಡ್ರಿ ಕಟಿಂಗ್ ಮಾಡಿ. ಇವ್ರ ಕಟ್ಟಿ ಚುಟ್ಟಕಂತ ಹಚ್ಚಿರೇನ್ರಿ? ಹೆಂಗ್ ಚುಟ್ಬೇಕು ತೋರಿಸ್ರಿ ಅಕ್ಕಾರ. ಹೆಂಗ್ರಿ? ಈ ತರ ಕಟಿಂಗ್ಸ್ ಮಾಡ್ತೀವಿ. ತೆಗದ್ರ ಮತ್ತ ಚಿಗುರು ಚುಟ್ಟೋದು ಡಬಲ್ ಪಕ್ಕಲ್ ಹೊಡಿತೀವಿ. ಹಂಗೆ ಚುಟ್ಟಿ ಡಬಲ್ ಹೊಡಿತೇನ್ರಿ? ಒಂದ್ ಚುಟ್ ಡಬಲ್ ಆಗುತ್ತೆ. ಚಿಗುರು ಚುಟ್ಟಿಂದ ಬ್ರಾಂಚಸ್ ಜಾಸ್ತಿ ಆಗವನ್ರಿ. ಮೊದಲ್ರಿ ಕಟ್ ಮಾಡಿದ್ರು ಮತ್ತೆ ತಳಗಿರ್ತಿದ್ದು. ಇಲ್ಲಿಂದ ಇಲ್ಲಿ ಅಂದ್ರೆ ಇದು ಜಾಸ್ತಿ ಬೆಳೆಸೈತ್ರಿ. ಇದು ಮೊದಲು ಒಂದೇ ಟೊಂಗ್ ಇರ್ತನ್ರಿ. ಹೆಂಗ ನಾವು ಅದನ್ನ ಎಷ್ಟು ಬೇಕಷ್ಟು ಚಲೋ ಒಂದ್ 3 ಸ್ಪೂನ್ ಅಂತ ಚಲೋ ಚೆನ್ನಾಗಿ ಇರುವಂತ ಕೊಂಬೆಗಳನ್ನ ಬಿಟ್ಟು ಉಳ್ಕೆದ್ದು ಚೂಟ್ ಹೋಗ್ಬಿಡ್ತು. ಈಗ ಇದ್ರ ಸಂಬಂಧ ನಾವು ಇದ್ರ ಸಂಬಂಧ ಇದನ್ನ ಸ್ಲೋ ಮಾಡಿವ್ರಿ. ಇಲ್ಲ ಇಷ್ಟೊತ್ತಿಗೆ ಇದು ಕಾಯಿ ಚಲೋ ಕಟಿಂಗ್ ಮಾಡಿ ಅಂದ್ರೆ ಅದು ಸ್ಟಾಪ್ ಆಗನ ಈ 4 ಸೆಕೆಂಡ್ ಒಳಗೆ ಅದರಿಂದ ಬರೋ ಇನ್ಕಮ್ ಸ್ಟಾಪ್ ಆಗಿಂದ ಇದನ್ನ ಚಲೋ ಮಾಡಿ. ಇದು ದಾಳಿಂಬೆ ಇನ್ಕಮ್ ಸ್ಟಾರ್ಟ್ ಮಾಡಿ ಹಂಗೆ ತೋಟಕ್ಕೆ ಒಳಗ ಒಂದ್ ರೌಂಡ್ ಹೋಗಿ ಬಂದ್ರೆ 2 ಗಿಡಕ್ಕೆ ಸ್ಪ್ರೇ ಆಕತಿ. 2 ಸಾಲ ಸ್ಪ್ರೇ ಆಗ ಒಂದ್ ಗಿಡ ಒಂದ್ ಲೈನಿಗೆ ಈ ಕಡೆ ಲೈನ್ ಸ್ಪ್ರೇ ಆಕತಿ. ಈ ಕಡೆ ಒಂದು ನಾಜಲ್ ಇರುತ್ತೆ, ಈ ಕಡೆ ಒಂದು ನಾಜಲ್ ಇರುತ್ತೆ. ಈ ಗಿಡಕ್ಕೆ ಅದು ಆ ಗಿಡಕ್ಕೆ 2 ಕಡೆ ಸ್ಪ್ರೇ ಆಕತಿ. 2 ಕಡೆ ಸ್ಪ್ರೇ ಇದ್ರಲ್ಲೇ ಮಾಡ್ತೀರಿ? ಇದ್ರಲ್ಲೇ ಮಾಡ್ತೀವಿ. 15 ದಿನಕ್ಕೊಮ್ಮೆ ಮತ್ತೆ ಸ್ಪ್ರೇ ಮಾಡೋದು. 15 ದಿವಸ ಒಂದ್ ವಾರ, 15 ದಿವಸ ಆಗಲ್ಲ, ಒಂದ್ ವಾರ 15 ದಿವಸ 2 ಸಲ ಮಾಡ್ಬಿಡ್ತೀರಿ? 2 ಸಲ ಮಾಡಿ. ಈ ಟ್ರ್ಯಾಕ್ಟರ್ ಅಲ್ಲೇ ಮಾಡ್ತೀರಿ? ಇದ್ರಲ್ಲೇ ರೀ ವಂಡಿ ಫಿಕ್ಸ್ ವಂಡಿ ಮಾಡ್ತೀವಿ. ಬೋಧರ್ಸಿ ಇದ್ರಲ್ಲಿ ಬೋಧರ್ಸ್ರಿ ಇದ್ರಲ್ಲಿ ಎಕ್ವಿಪ್ಮೆಂಟ್ ಇಡಕಂತ ಎಲ್ಲ ಔಷಧ ಇಡಕ್ಕೆಲ್ಲ ಈ ಶೆಡ್ ಔಷಧ ಇಡಕ್ ಮಾಡ್ಸಿರಿ. ಬರ್ರಿ ತೋರಿಸ್ತೀನಿ ಒಳಗೆ. ಔಷಧಿ ಗೊಬ್ಬರ ಎಲ್ಲ ರೀ ಎಲ್ಲ ಬೇಕಾ? ಇದಕ್ಕೆ ಪಪ್ಪಾಯ ತೋಟಕ್ಕೆ ಬೇಕಾದಂತ ಪಪ್ಪಾಯಿ ದಾಳಂಬ್ರಿ ಏನೋ ಬಂದು ಒಟ್ಟು ಔಷಧ ಇಲ್ಲ. ಎರಡಕ್ಕೂ ಎಲ್ಲ ಎಕ್ವಿಪ್ಮೆಂಟ್ ತಗೊಂಡ ಖರ್ಚನ ಅಷ್ಟ ಐತ್ರಿ, ಲಾಭ ನಷ್ಟ ಐತಿ, ಖರ್ಚು ನಷ್ಟ ಐತಿ. ಖರ್ಚು ನಷ್ಟ ಐತಿ. ಆದ್ರೆ ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಲಾಭ ಆಗತ್ತ, ಇಲ್ಲಕಂದ್ರೆ ನಷ್ಟ ಆಗೋ ಸಂಭವ ಇರ್ತೈತ್ರಿ. ಎಲ್ಲ ಔಷಧ ಉಷ್ಟು ದಾಳಂಬ್ರಿಗೆ ಪಪ್ಪಾಳಿಗೆ ಇಲ್ಲ ನೋಡ್ರಿ ಔಷಧ ಗೊಬ್ಬರ ಐತ್ರಿ. ಇದೆಲ್ಲ ಈ ಹೊಸ ಬಾಕ್ಸ್ ಬಂದಿನ ಚಿಲ್ಲಿನ ಇದೆಲ್ಲ ದಾಳಂಬ್ರಿಗೆ. ಇದು ಬಾಳಿ ಗಿಡ ಕಟ್ಟದ್ರಿ. ಅದು ಬಾಯಿ ಗಿಡ ಎಲ್ಲ ಎಕ್ವಿಪ್ಮೆಂಟ್ ಇಡಕಂತಾನೆ ಒಟ್ಟು ಅದಕ್ಕಂತಾನೆ ಇಟ್ಟಿವಿ. ಒಟ್ಟು ಗಿಡಗಂಟಿಗೆ ಏನು ಎಣ್ಣೆ ಹೊಡಿದು ಏನು ಬಂದು ಒಟ್ಟು ಅದಕ್ಕಂತಾನೆ ಇರೋ ಚೆನ್ನಾಗಿ ಎಣ್ಣೆ ಹೊಡಿದು ಒಳ್ಳೆ ಈ ಪಂಪಿಲ್ ಏನೋ ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಿಬಿಟ್ಟಿವ್ರಿ. ಈಗ ಇದ್ರಲ್ಲೇ ಸ್ಪ್ರೇ ಮಾಡ್ತೀವಿ. ಪಪ್ಪಾಳಿಗೆ ಅಷ್ಟ ಯೂಸ್ ಮಾಡಿವ್ರಿ. ಗಾಡಿಲ್ಲ ರೀ, ಪಪ್ಪಾಳಿ ಹೋಗಿದ ಮೇಲೆ ಮತ್ತೆ ಆ ಗಾಡಿಲೇ ಯೂಸ್ ಮಾಡ್ತೀವಿ. ಈ ಸದ್ಯಕ್ಕೆ ಇದ್ರಲ್ಲೇ ಯೂಸ್ ಮಾಡ್ತೀವಿ. ಈಗ ದಾಳಂಬ್ರಿಗೆ ರೈತನು ರಾಯಲ್ ಆಗಿ ಅದಾನಪ್ಪ ಅಂದ್ರ ಈ ವ್ಯಕ್ತಿ ಬೈಕ್ ನೋಡ್ಬಿಡ್ರಿ ನೀವು. ಹೊಲಕ್ ಬರಕಂತಾನ ಈ ಬೈಕ್ ಇಟ್ಟಾನಪ್ಪ ಅಂದ್ರ ಅವ್ನ ರೈತರ ರೇಂಜ ಬೇರೆ.